ನಮಗೆ ಟೈಮ್ ಇಲ್ಲ, ಬೇಜಾರು ಮಾಡ್ಕೊಬಿಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ ನಮಗೋಸ್ಕರ. ಅಂಡ್ ಎಲ್ಲ ಇಲ್ಲ ಇದು ನಿಮಗೆ, ಇದು ಜಸ್ಟ್ ನಿಮಗೆ ಅಷ್ಟೇ. ಆಮೇಲೆ ಮಾತಾಡ್ತೀನಿ. ನಿಮಗೆ ಫಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ ನಮ್ಮ ಸಿನಿಮಾಗೋಸ್ಕರ. ನಿಮ್ಮ ಹಾರೈಕೆ ಎಲ್ಲರೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಬಂದಿರೋದಕ್ಕೆ ಮೊದಲನೇದಾಗಿ 10 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀವಿ ಎಲ್ಲ ಸೇರಿ. ಯಾಕೆಂದ್ರೆ ನಾವು ಶಾರ್ಟ್ ಹೋಗ್ಬೇಕು, ಟೈಮ್ ಇಲ್ಲ. ಯಾರು ಫ್ರೀ ಇರ್ತಾರೋ ಅವ್ರಿಗೆಲ್ಲ ಚಿಟ್ ಚಾಟ್ ಮಾಡ್ತೀವಿ. ಸುರೇಶ್ ಸರ್ ಇದ್ದಾರೆ, ಸಪ್ತಮಿ ಅವರು, ಗೋಪಿ ಅವರು ಇದ್ದಾರೆ, ಯಶ್ ಇದ್ದಾರೆ, ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ, ಪೂರ್ಣ ಇದ್ದಾರೆ. ಅವರೆಲ್ಲರಿಗೂ ಚಿಟ್ ಚಾಟ್ ಮಾಡ್ಕೋಬೋದು. ಓಕೆ, ಏನಿದೆ ಕಡೆ ಹಂತದಲ್ಲಿ ಚಾಮರಾಜನಗರದಲ್ಲಿ 15 ದಿವಸ ಚಿತ್ರೀಕರಣ ಮಾಡಿದ್ವಿ. ಅದು ಮುಗೀತು. ಅದು ಮುಗಿಸಿ ಈಗ 15 ದಿವಸ ಚಿತ್ರೀಕರಣ ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ದೀವಿ. ಅದೆಲ್ಲ ಹಳ್ಳಿಗಳಲ್ಲೇ ಮಾಡ್ತಾ ಇದ್ವಿ. ರಾಮಪುರ ಇದೆ, ದೊಡ್ಡಬಳ್ಳಾಪುರ ಇದೆ, ಸಾಂಗ್ ಶೂಟಿಂಗ್ ಇದೆ. ಈಗ ಸಪ್ತಂಬರ್ ಬ್ಯಾಲೆನ್ಸ್ ಇದೆ. ಇವತ್ತು ಮಾಡ್ತಾ ಇರೋ ಹಾಡು ಮಹಾದೇವ ಹಾಡು. ಮಹಾದೇವನ ಮೇಲೆ ಇಡೀ ಊರು ಸೇರಿಕೊಂಡು ಸೆಲೆಬ್ರೇಟ್ ಮಾಡುವಂತ ಅಂಡ್ ಒಂದು ಏನೋ ಒಂದು ಭಕ್ತಿ ಜೊತೆಗೆ ಒಂದು ಫಿಲಾಸಫಿಕಲ್ ಆಗಿ ಎಲ್ಲವೂ ನೀನೆ ಅಂತ ಹೇಳುವಂಥ ಒಂದು ಹಾಡನ್ನ ನಾವು ಶೂಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆ ಬರ್ತಾ ಇದೆ ಅಂತ. ತುಂಬ ಅದ್ಭುತವಾಗಿ ಬರ್ತಾ ಇದೆ. ಏನೋ ಒಂದು 500-600 ಜನ ಇದ್ದೀವಿ ಊರಿಗೆ ಈ ಸಾಂಗ್ಗೆ. ಅದೇ ಒಂಥರ ಖುಷಿ ವಿಷಯ. ಎಲ್ಲ ಆರ್ಟಿಸ್ಟ್ಗಳಿಗೂ ಗೊತ್ತಿದ್ದೀವಿ. ಎರಡನೇದಾಗಿ ನಮ್ಮ ಸೆಟ್ಗೆ ಏನೋ ಸಪ್ತಮಿ ಹೊಸದಾಗಿ ವೆಲ್ಕಮ್ ಮಾಡೋಣ. ಬಿಕಾಸ್ 15 ದಿವಸ ಆಲ್ರೆಡಿ ಕೆಲಸ ಮಾಡಿಲ್ಲ ಅವ್ರ ಜೊತೆಗೆ ರೈಸಾ ಪಶುಗಳಲ್ಲಿ. ಬಟ್ ಇವತ್ತು ನಿಮಗೆಲ್ಲ ಅಫಿಷಿಯಲ್ ಆಗಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಅಂಬಿಕಾನ, ಸಪ್ತಮಿನಲ್ಲ, ಸಪ್ತಮಿ ಅಂಬಿಕಾನ ಪರಿಚಯ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಸುರೇಶ್ ಸರ್ ಇದ್ದಾರೆ, ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಮನು ಶೆಟ್ಗರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಅವರು ಒಂದು ಅದ್ಭುತವಾಗಿ ಪಾತ್ರ ಮಾಡ್ತಿದ್ದಾರೆ. ಯಶ್ ಶೆಟ್ಟಿ ಇದ್ದಾರೆ, ಅವನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಅದಾದ್ಮೇಲೆ ಲಲಿತ್ ಅವರು ನಮ್ಮ DOP ಆ್ಯಂಡ್ ಪೂರ್ಣಚಂದ್ರ ಇಲ್ಲೇ ಇದ್ದಾರೆ, ಮ್ಯೂಸಿಕ್ ಡೈರೆಕ್ಟ್ರು. ಅವರೆಲ್ಲರೂ ನಿಮ್ಮ ಜೊತೆ ಮಾತಾಡ್ತಾರೆ. ಇದೊಂದು ಫಾರ್ಮಲ್ ಆದಲ್ಲ, ಒಂಥರ ಇನ್ಫಾರ್ಮಲ್ ಆದ ಒಂದು ಪ್ರೆಸ್ ಮೀಟ್ ಇದು ಸಣ್ಣದಾಗಿ. ವಿಶೇಷ ಏನಂತಂದರೆ 70s ನಡೆಯುವಂಥ ಅಶೋಕ ಮೈಸೂರು ಭಾಗದ ನಂಜನಗೂಡು ಸುತ್ತಮುತ್ತ ನಡೆಯುವಂಥ ಒಂದು ಸಮುದಾಯದ ಹೋರಾಟದ ಕಥೆ. ಸಿಂಪಲ್ ಆದ ಒಬ್ಬ ಹುಡುಗ ಹೇಗೆ ಇಡೀ ಸಮುದಾಯನ ಬಚಾವ್ ಮಾಡ್ತಾ ಇರೋದಷ್ಟೇ ಇದನ್ನು ಯಾವ ರೀತಿ ನಾವು ವಿಶೇಷವಾಗಿ ಸಿನಿಮ್ಯಾಟಿಕ್ ಆಗಿ ಎಷ್ಟು ಅದ್ಭುತವಾಗಿ ಹೇಳ್ತೀವಿ. ಎಮೋಷನ್ಸ್ನ, ಅಪ್ಪ ಮಗನ ಸಂಬಂಧನ, ಲವ್ ಸ್ಟೋರಿನ ಆ್ಯಂಡ್ ಇಡೀ ಊರವ್ರ ಜೊತೆ ಸಂಬಂಧನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದೇ ಒಟ್ಟು ಕಥಾನಕ. ಇದ್ರ ಶೇಡ್ ಹೇಳಬೇಕು ಅಂತಂದರೆ ನಿಮಗೆ ಕನ್ನಡದಲ್ಲಿ ಯಾವುದನ್ನು ನಾನು ಕಂಪೇರ್ ಮಾಡೋಕ್ಕಾಗಲ್ಲ ಅಂದರೆ ಆ ಲೆವೆಲ್ ಸಿನಿಮಾ ಅಂತಲ್ಲ. ಅಂದರೆ ಒಂಥರ ನಿಮಗೆ ಏನೋ 70ರ ದಶಕಕ್ಕೆ ವಾಪಸ್ ಕರ್ಕೊಂಡು ಹೋಗಿ ಆ ಥರ ಸಿನಿಮಾ. ಆ್ಯಂಡ್ ಏನೋ ಎಲ್ಲರ ಪ್ರೀತಿ ಆದಷ್ಟು ಬೇಗ ಸಿನಿಮಾ ಮುಗಿಸಿ ನಾವು ಕಡೆ ಮೇಲೆ ಬರ್ತೀವಿ. ಇವತ್ತು ನಡೀತಿರೋ ಹಾಡು ಏನೋ ಹೇಳೋ 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 ಮಾದೇವ, ಕೇಳೋ 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 ಮಾದೇವ, ರಾಗಿ ಬೀಸೋ ಕಲ್ಲು ನೀನೆ, ಬೀಸೋ ಗಾಳಿ ಸದ್ದು ನೀನೆ, ಮೇಲಿಲ್ಲ ಕೀಳಿಲ್ಲ ನೀನೆ, ಕಷ್ಟ ಸುಖಕ್ಕೆಲ್ಲ ನೀನೆ ಅಂತ ಒಂದು ಮೆಟಾಫರ್ ಆಗಿ ಹೇಳ್ತಾ ಹೋಗುವಂಥ ಹಾಡಿದು. ಅದರಲ್ಲಿ ಒಂದು ಲೈನ್ ಬರುತ್ತೆ, ಬ್ಯೂಟಿಫುಲ್ ಲೈನ್. ಇನ್ನೊಂದು ಸಿದ್ದಯ್ಯ ಸ್ವಾಮಿದನ್ನು ಬಳಸಿದ್ರು. ಈ ಫೋಕ್ ಹಾಡುಗಳು ಮತ್ತು ಈ ಸಾಹಿತ್ಯ ಎಲ್ಲವನ್ನು ಇಟ್ಕೊಂಡು ಆ 70ರ ದಶಕ ಆ ಭಾಷೆ ಆಗ್ಬೋದು, ಆ ವೇಷ ಆಗ್ಬೋದು, ಆ ಊರು ಆಗ್ಬೋದು, ಆ ಜಾಗ ಆಗ್ಬೋದು, ಕ್ಯಾರೆಕ್ಟರ್ಗಳಾಗ್ಬೋದು, ಎಲ್ಲವನ್ನು 70ರ ದಶಕ ಕರ್ಕೊಂಡು ಹೋಗುವಂಥ ಚಾಲೆಂಜ್ ಇತ್ತು ನಮಗೆ. 106 ದಿವಸಗಳ ಚಿತ್ರೀಕರಣ ಮುಗಿಸಿ ಈಗ ಕಡೆ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ವಿಶೇಷ ನಮ್ಮಲ್ಲಿ ಸಪ್ತಮಿ ಮಾಡ್ತಾರೆ. ಥ್ಯಾಂಕ್ ಯು. ಹಾಡುಗಳ ಕೊರಿಯೋಗ್ರಫಿ ಮಾಡ್ತಾರೆ, ಕಂಪ್ಲೀಟ್ ಕೊರಿಯೋಗ್ರಫಿ ಸಂತದ್ದು. ಎಲ್ಲ ಹಾಡುಗಳು ಸಂತನೇ ಕೊರಿಯೋಗ್ರಫಿ ಮಾಡ್ತಿರೋದು. ವರ್ಧನ್ ಅವರೇ ಪ್ರೊಡ್ಯೂಸರ್ ನಮಗೆ. ಅವರೇ ಈಗ ಏನು ಉಳಿದ ಚಿತ್ರೀಕರಣ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಂಡ್ ವಿನೋದ್ ಅವರು ನೆನಪಲ್ಲಿ ಅವ್ರ ಆಸೆ ಏನಿತ್ತು ಅವ್ರಿಗೆ ಅಂತಂದ್ರೆ ಈ ಸಿನಿಮಾದ ಹೆಸರು ಅಶೋಕ ಬ್ರೇಡ್ ಬೇಡ, ದ ರೈಸ್ ಆಫ್ ಅಶೋಕ ಮಾಡೋಣ ಅಂತ ಅವರೇ ಚೇಂಜ್ ಮಾಡಿದ್ದಿಲ್ಲ. ಅವ್ರ ಆಸೆ ಪ್ರಕಾರನೇ ಮಾಡ್ತಾ ಇದ್ದೀವಿ. ಅಂಡ್ ಕತೆ ಬಂದು TK ದಯಾನಂದ್ ಅವ್ರದ್ದು ಎಕ್ಸಲೆಂಟ್ ಸ್ಟೋರಿ. ಆ ಸ್ಟೋರಿಗೋಸ್ಕರನೇ ಈ ಸಿನಿಮಾ ಉಟ್ಕೊಂಡಿದ್ದು. ಆಮೇಲೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಆ ಸ್ಟೋರಿಗೋಸ್ಕರನೇ. ಒಂದು ಹಿಸ್ಟಾರಿಕಲ್, ಒಂದು ಪೀರಿಯಾಡಿಕ್ ಇದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ನನಗೊಂದು ಆಸೆ ಇತ್ತು, ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ದೊಡ್ಡ ಜರ್ನಿಗೆ. ಆ್ಯಂಡ್ ಮನು ಶೆಟ್ಗರ್ ಆ ಉಳಿದಂಥ ಭಾಗವನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಾಕಿ ಎಲ್ಲ ದೊಡ್ಡ ತಾರಾ ಬಳಗ ಇದೆ. ಇನ್ನೂ ನಾವು ರಿವೀಲ್ ಮಾಡಿರೋದು ಜಸ್ಟ್ ಇಷ್ಟೇ ಕ್ಯಾರೆಕ್ಟರ್ಗಳನ್ನ. ಇನ್ನು ತುಂಬ ದೊಡ್ಡ ಆರ್ಟಿಸ್ಟ್ಗಳ ಸಿನಿಮಾದಲ್ಲಿದ್ದಾರೆ. ಸರ್ಪ್ರೈಸ್ ಆಗಿ ಒಂದೊಂದೇ ಎಲಿಮೆಂಟ್ಗಳನ್ನ ಆಚೆ ಬಿಡ್ತಾ ಬರ್ತೀವಿ. ಥ್ಯಾಂಕ್ ಯು. ಪಾತ್ರ ಆಸೆ ಇರುವಂತ, ಕನಸಿರುವಂತ ಒಂದು ಸೈಲೆಂಟ್ ಆಗಿರಪ್ಪ. ಹಿಂದ್ಗಡೆ ಎಲ್ಲ ನಿಮ್ಮ ಆಮೇಲೆ ಬರ್ತವೆ. ಮಾತಾಡ್ಬಿಡ್ರಪ್ಪ ಇಲ್ಲಿ. ಓಕೆ ರೋಲ್ ಮೇಡಮ್, ಫೋನ್ ಡೌನ್ ಆಯ್ತು.
ಸಂಜು ಫೋನ್ ಆಯ್ತು ಹಾಯ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಒಂಚೂರು ಜ್ವರ ಮಾತಾಡಿ ಅಕ್ಕ. ತುಂಬ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದ ರೈಸ್ ಆಫ್ ಅಶೋಕ ಸಿನಿಮಾ. ಆಗಲೇ ಹೇಳಿದ್ರು ಅಂಬಿಕಾ ಅನ್ನೋ ಒಂದು ಪಾತ್ರದ ಹೆಸರು ಕುಮಾರು ಅಂತ ಹುಡುಗಿ, ಅವ್ರದ್ದೇ ಆದಂಥ ಜನದ್ದು ಅಪ್ಪ ಅವಳು. ಸೊ ಅದ್ರ ಜೊತೆ ಅಂಬಿಕಾ ಅವ್ರ ಅಪ್ಪ ಅವ್ರದ್ದೇ ಆದಂಥ ಒಂದು ಲೈಫ್ ವಿತ್ ಜರ್ನಿ. ಸೊ ಅದ್ರ ಜೊತೆ ಅಂದರೆ ಹೇಗೆ ಅಶೋಕ ಅಲ್ಲಿ ಸಿಕ್ಕಿ ಅದು ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅನ್ಕೊಳ್ತೀನಿ ಕತೆ. ಥ್ಯಾಂಕ್ ಯು ಅದು ಸಿನಿಮಾದಲ್ಲಿ. ಹೀಗೆ ಸರ್ ಕುತ್ಕೊಳ್ಳಿ ಅಶೋಕ ಅನ್ನುವ ಫ್ರೇಮ್ ಹೊಟ್ಟೋಗುತ್ತೆ. ವಿಶಿಷ್ಟವಾದ ಒಂದು ಸಿನಿಮಾನ ಮಾಡ್ತಾ ಇದ್ದೀವಿ. ಅದರ ಕಡೆಯ ಹಂತದ ಚಿತ್ರೀಕರಿಸ್ತೀವಿ. ವಿನೋದ ನನ್ನ ಆತ್ಮೀಯ ಗೆಳೆಯ ಮಾತಾಡ್ಬೇಡ್ರಪ್ಪ. ಅವನ ಕನಸಿನ ಮುಂದುವರಿಕೆಯಾಗಿ ಮನು ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮುಕ್ತಾಯದ ಹಂತದಲ್ಲಿದೆ. ಕೆಲವೇ ದಿವಸದಲ್ಲಿ ಈ ಸಿನಿಮಾ ಚಿತ್ರೀಕರಣ ಮುಗಿಯುತ್ತೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಹಾಕಿ ಭಾಳ ಬೇಗ ಈ ಸಿನಿಮಾ ಬರ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ತುಂಬ ಅಪರೂಪದ ಕಥೆ, ನನಗೆ ಒಂದು ತುಂಬ ಸವಾಲಿನ ಪಾತ್ರ. ಇಂಥದ್ದೊಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ನಾನು ಭಾಳ ಸಂತೋಷ ಪಡ್ತಿದ್ದೆ. ಅಂದರೆ ವಿನೋದನ ಕಾರಣಕ್ಕಾಗಿ ಒಂಚೂರು ಎಲ್ಲವೂ ಮೇಲೆ ಕೆಳಗೆ ಆಗುತ್ತಿತ್ತು. ಮತ್ತೆ ಎಲ್ಲ ತಹಬಂದಿಗೆ ಸಮತೂಕದಲ್ಲಿ ಕೆಲಸ ನಡೀತಿದೆ. ಕಳೆದ 15 ದಿವಸದಿಂದ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಇನ್ನೊಂದು 10 ದಿವಸದ ಚಿತ್ರೀಕರಣ ಆದರೆ ಈ ಸಿನಿಮಾದ ಬಹುತೇಕ ಕೆಲಸ ಮುಗಿಯುತ್ತೆ, ಚಿತ್ರೀಕರಣ ಕೆಲಸ ಮುಗಿಯುತ್ತೆ ಅಂತ ಭಾವಿಸ್ತೀನಿ. ಇದು ಅಪರೂಪದ ತಂಡ. ಆ ತಂಡಕ್ಕೆ ಹೊಸದಾಗಿ ಸೇರ್ಕೊಂಡಿದ್ದಾರೆ ಸಪ್ತಪದಿ. ಅದಲ್ಲದೆ ಸತೀಶ್ ಇದ್ದಾನೆ, ನಮ್ಮ ಗೆಳೆಯ ಗೋಪಾಲಿ ಇದ್ದಾನೆ, ಮುದ್ದಣ್ಣ ಅವರಿದ್ದಾರೆ. ಅನ್ನುವಂತಹ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದವರು ನಿರ್ದೇಶಕರಾಗಿ ಬಂದಿದ್ದಾರೆ. ಮತ್ತೆ ಸಿನಿಮಾ ತುಂಬ ಅದ್ಭುತವಾಗ್ತದೆ. ಚಂದ್ರಣ್ಣ ಅನ್ನೋ ಸಾರ್ ನಾನು 15 ವರ್ಷದಿಂದ ಪರಿಚಯ, ಫಸ್ಟ್ ಟೈಮ್ ಆಗ್ತಾರೆ ಬೇರೆ ಬೇರೆ ಸಿನಿಮಾ ಹೆಚ್ಚು ಜನರಿಗೆ ತಲುಪೋದಕ್ಕೆ ತುಂಬ ಸಹಾಯ ನಮ್ಗೆ ಆಗಿದೆ. ಸರ್ ಜೋರ ಮಾತಾಡಿ. ಅವಕಾಶ ಕೊಟ್ಟಿದ್ದಕ್ಕೆ ತಂಡಕ್ಕೆ ಸತೀಶ್ ಥ್ಯಾಂಕ್ ಯು. ಅಂಡ್ ಬಾಕಿ ಎಲ್ಲರಿಗೂ ನಾವು ಸ್ಟಾರ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೊ ಮಚ್. ಶೂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇದು ನಮ್ಮ ವಿನೋದ್ ಹೊನ್ನಳ್ಳಿ ಅವರ ಒಂದು ವಿಷನ್. ಇದು ಆ ವಿಷನನ್ನು ಈಗ ಮನು ಅವರು ಮತ್ತು ಸತೀಶ್ ಇಬ್ಬರೂ ಜೋಡತ್ರ ಥರ ಕೆಲಸ ಮಾಡ್ಕೊಂಡು ಇದನ್ನು ಫಿನಿಷ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಜಯರಾಮ್ ಬಾಬ್ಜಾನ್ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ನಾನು. ಇದು ವಿನು ಸರ್ ಅವರ ಒಂದು ಫೇವ್ರೇಟ್ ಕ್ಯಾರೆಕ್ಟರ್. ನಂಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ರು ನಾನು ಇದು ನಂಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ನಾನು 100% ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗೇನು ಸಾಂಗ್ ನಡೀತಾ ಇದೆ, ಇನ್ನು ಆದಷ್ಟು ಬೇಗ ನಾವು ಬರ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಈ ಇಯರಲ್ಲೇ KD ಬರ್ತಾ ಇದೆ, ಅಶೋಕನು ಬರ್ತಾ ಇದೆ. ಎರಡರಲ್ಲೂ ಕೂಡ ರೆಟ್ರೋ ಲುಕ್ಕಲ್ಲಿದ್ದೀನಿ ನಾನು. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್.